ಯುಕ್ರೇನ್ ಮೇಲೆ ರಷ್ಯಾ 60 ವರ್ಷದಲ್ಲೇ ಮೊದಲ ಬಾರಿಗೆ ಖಂಡಾಂತರ ಕ್ಷಿಪಣಿ ICBM ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಪ್ರಯೋಗ ಮಾಡಿದೆ ಅಂತ ಹೇಳ್ತಿದ್ದಾರೆ. ಕನ್ಫರ್ಮೇಷನ್ ಇಲ್ಲ, ರಷ್ಯಾನೂ ಮಾಡಿಲ್ಲ, ಯುಕ್ರೇನೂ ಮಾಡಿಲ್ಲ, ಎರಡೂ ಮಾಡಿದ್ರೆ ಇದು ಇನ್ನೊಂದು ಹೊಸ ಹಂತ ಯುದ್ಧದಲ್ಲಿ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ವಿರುದ್ಧ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಬಂಧನದ ವಾರೆಂಟ್ ಕೊಟ್ಟುಬಿಟ್ಟಿದೆ. ಗಾಜಾ ಪಟ್ಟಿಯಲ್ಲಿ ನಾಗರಿಕರ ಮೇಲೆ ಮಾನವೀಯತೆಯಲ್ಲೇ ಮಾಡಿದ್ದಾರೆ. ಏಕೆ ಆ ಕೋರ್ಟ್ಗೆ ಹಮಾಸು ಹಿಜ್ಬುಲ್ಲಾ ಕಾಣಲಿಲ್ವಾ? ಭಾರತ ಆಸ್ಟ್ರೇಲಿಯಾ ಮಧ್ಯೆ ನಾಳೆಯಿಂದ 5 ಪಂದ್ಯಗಳ ಸರಣಿ ಟೆಸ್ಟ್ ಆರಂಭ ಆಗುತ್ತೆ. ರೋಹಿತ್ ಶರ್ಮಾ ಬದಲಿಗೆ ವೇಗಿ ಬೂಮ್ರಾ ತಂಡನ ಮುನ್ನಡೆಸ್ತಾರಂತೆ. ಐಸ್ಲ್ಯಾಂಡ್ನ ದಕ್ಷಿಣ ಭಾಗದ ಅದರ ರಾಜಧಾನಿ ಬಳಿನೇ ಹೆಚ್ಚು ಕಡಿಮೆ ಪ್ರಾಂತ್ಯದ ಗ್ರಿಂಡ್ಬೆಕ್ ಗ್ರಾಮದಲ್ಲಿ ಜ್ವಾಲಾಮುಖಿ ಸ್ಫೋಟಗೊಂಡಿದೆ. ಈ ವರ್ಷದಲ್ಲಿ 7ನೇ ಬಾರಿ ಅದು. ಗ್ರಾಮದಲ್ಲಿದ್ದ 4,000 ಜನರನ್ನು ಸ್ಥಳಾಂತರ ಮಾಡಲಾಗಿದೆ. ಬಸ್ ಪಲ್ಟಿ ಆಯಿತು. 7 ಮಂದಿ ಸಾವನ್ನಪ್ಪಿರುವ ಘಟನೆ ಜಾರ್ಖಂಡ್ನ ಹಜಾರಿಬಾಗ್ ಜಿಲ್ಲೆಯಲ್ಲಿ ನಡೆದಿದೆ. ಬಸ್ಸು ಕೋಲ್ಕತ್ತಾದಿಂದ ಪಾಟ್ನಾಗೆ ಹೋಗ್ತಿತ್ತು. BMTC ಚಾಲಕರ ಮೇಲೆ ಹಲ್ಲೆ ಪ್ರಕರಣ ಮುಂದುವರೆದಂಗಿದೆ. ಯಾರ ಬೈಕ್ ಸವಾರ ಮೊಹಮ್ಮದ್ ಫೈಜಲ್ ಅಂತೆ ಸೈಡ್ ಕೊಟ್ಟಿಲ್ಲ ಅಂತ ಚಾಲಕ ಕುಶಾಲ್ ಕುಮಾರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಸೂರು ಪೊಲೀಸರು ಕ್ರಮ ತಗೊಂಡಿದ್ದಾರೆ. 4 ಜನಕ್ಕೆ ಬುರುಡಕ್ಕೆತ್ತೋವರೆಗೂ ಬುದ್ಧಿ ಬರಲ್ಲ ಯಾರಿಗೂ. ಚಿಕ್ಕಬಳ್ಳಾಪುರದಲ್ಲಿ ಚೆಂಡು ಹೂ ಬೆಳೆದ ರೈತರು ಬದುಕು ಬೀದಿಗೆ ಬಂದುಬಿಟ್ಟಿದೆ. ರೇಟ್ ಇಲ್ಲ, ಹಾಗಾಗಿ ಹೂವಿನ ಮಾರುಕಟ್ಟೆಯಲ್ಲಿ ರಾಶಿ ಹೂವನ್ನು ಎಸ್ತಿದ್ದಾರೆ. ಹಾಸನದ ಬೇಲೂರು ತಾಲೂಕಿನಲ್ಲಿ ಕಾಡಾನೆಗಳ ಹಾವಳಿ. ಅಂಕಿಹಳ್ಳಿಪೇಟೆ ಗ್ರಾಮದಲ್ಲಿ ಮಧ್ಯಾಹ್ನನೇ ಊರಿಗೆ ಬಂದಿತ್ತಂತೆ. ಸರಿ, ಫಾರೆಸ್ಟ್ ಅವರೆಲ್ಲ ಹೋಗಿ ಅದ್ಯಾವುದೋ ಒಂಟಿ ಸಲಗ ಒಂದನ್ನು ಕಾಡಿಗೆ ಅಟ್ಟಿದ್ದಾರೆ. ಏನು ವಾಪಸ್ ಬರುತ್ತೆ? ಮಹದೇಶ್ವರ ದೇವಸ್ಥಾನದ ಹುಂಡಿನಲ್ಲಿ 27 ದಿನದ ಅವಧಿಯಲ್ಲಿ 2,43,00,000 ಬಂದಿದೆ. 62 ಗ್ರಾಮ್ ಚಿನ್ನ, 2 kg ಬೆಳ್ಳಿನೂ ಇದೆಯಂತೆ. ಅದೇ ರೀತಿ ಕೊಪ್ಪಳದ ಹುಲಿಗೆಮ್ಮ ದೇವಸ್ಥಾನದಲ್ಲೂ ಆಗಿದೆ. ಒಳ್ಳೆ ದುಡ್ಡು ಕಲೆಕ್ಟ್ ಆಗಿದೆ. ಏನಿದರ ಅರ್ಥ? ಜನರಿಗೆ ಭಕ್ತಿ ಹೆಚ್ಚಾಯಿತು, ಕಾಸು ಹೆಚ್ಚಾಯಿತು, ಅಥವಾ ಪಾಪ ಪ್ರಜ್ಞೆ ಹೆಚ್ಚು ಕಾಡುತ್ತಿದೆಯೋ?